ಇದು ಕತ್ತೆ ಮತ್ತು ಉಪ್ಪಿನ ಕತೆ. ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ಉಪ್ಪಿನ ವ್ಯಾಪಾರಿ ವಾಸ ಮಾಡ್ತಾ ಇದ್ದ. ಆ ವ್ಯಾಪಾರಿ ಪ್ರತಿದಿನ ತನ್ನ ಕತ್ತೆಯ ಮೇಲೆ ಉಪ್ಪಿನ ಮೂಟೆಗಳನ್ನ ಹೊರಿಸಿ ಮಾರುಕಟ್ಟೆಗೆ ಮಾರಾಟ ಮಾಡಲು ಕೊಂಡೊಯ್ತಾ ಇದ್ದ. ದಾರಿಯಲ್ಲಿ ಅವನು ಒಂದು ಸಣ್ಣ ಹೊಳೆಯನ್ನ, ನೀರು ಹರಿತಾ ಇರುವಂತಹ ಒಂದು ಹೊಳೆಯನ್ನ ದಾಟಬೇಕಾಗಿತ್ತು ಪ್ರತಿದಿನ. ಒಂದು ದಿನ ಹೊಳೆಯನ್ನು ದಾಟ್ತಾ ಇರಬೇಕಾದ್ರೆ ಆ ಕತ್ತೆಯು ಆಕಸ್ಮಿಕವಾಗಿ ನೀರಿನಲ್ಲಿ ಬಿದ್ದಿತ್ತು. ಉಪ್ಪು ನೀರಿನಲ್ಲಿ ಕರಗಿದ್ದರಿಂದ ಮೂಟೆಗಳ ತೂಕವು ಸ್ವಲ್ಪ ಕಡಿಮೆಯಾಯಿತು. ಕತ್ತೆಗೆ ಇದು ತುಂಬಾ ಸಂತೋಷವಾಯಿತು, ಎಲ್ಲಿಲ್ಲದ ಆನಂದವಾಯಿತು ಕತ್ತೆಗೆ. ಯಾಕಂದ್ರೆ ಭಾರ ಕಡಿಮೆ ಆಯ್ತಲ್ವಾ, ಅದಕ್ಕೆ. ಆದ್ರೆ ಇದು ವ್ಯಾಪಾರಿಗೆ ಗೊತ್ತಾಗಲಿಲ್ಲ. ಕತ್ತೆಗೆ ಇದು ಒಂದು ಒಳ್ಳೆಯ ಉಪಾಯವೆನಿಸಿ ಮಾರನೇ ದಿನವೂ ಸಹ ಕತ್ತೆಯು ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಉದ್ದೇಶಪೂರ್ವಕವಾಗಿ ಹೊಳೆಯಲ್ಲಿ ಬಿದ್ದಿತು. ಉಪ್ಪು ಮತ್ತೆ ಕರಗಿತು. ಕತ್ತೆಯ ಭಾರ ಮತ್ತೆ ಕಡಿಮೆಯಾಯಿತು. ಕತ್ತೆಗೆ ಎಲ್ಲಿಲ್ಲದ ಸಂತೋಷ. ಈ ರೀತಿ ಪ್ರತಿದಿನ ಮಾಡಲಾರಂಭಿಸಿತು. ವ್ಯಾಪಾರಿಗೆ ಇದು ತಿಳಿಯಲಿಲ್ಲ. ವ್ಯಾಪಾರಿಯು ಹಾಗೆ ಒಂದು ದಿನ ಗಮನಿಸಿದಾಗ ಮೂಟೆಗಳಲ್ಲಿ ಉಪ್ಪು ಕಡಿಮೆ ಇತ್ತು. ಆಗ ವ್ಯಾಪಾರಿಯು ಕತ್ತೆಯ ಚತುರತೆಯನ್ನು ಅರ್ಥ ಮಾಡಿಕೊಂಡ. ಅವನು ಕತ್ತೆಗೆ ಪಾಠ ಕಲಿಸಲು ನಿರ್ಧರಿಸಿದನು. ಮುಂದಿನ ದಿನ ಅವನು ಉಪ್ಪಿನ ಮೂಟೆಯ ಬದಲಿಗೆ ಹತ್ತಿಯ ಮೂಟೆಗಳನ್ನು ಕತ್ತೆಯ ಮೇಲೆ ಹೊರಿಸಿದನು. ಕತ್ತೆಯು ಎಂದಿನಂತೆ ಹೊಳೆಯಲ್ಲಿ ಬಿದ್ದಿತು. ಕತ್ತೆಗೆ ಅದು ಉಪ್ಪಿನ ಮೂಟೆಯಲ್ಲ, ಹತ್ತಿಯ ಮೂಟೆ ಎಂದು ತಿಳಿದಿರಲಿಲ್ಲ. ಕತ್ತೆಯು ಎಂದಿನಂತೆ ಹೊಳೆಯಲ್ಲಿ ಬಿದ್ದಿತು. ಆದರೆ ನೀರು ಹತ್ತಿಯಲ್ಲಿ ಹೀರಿಕೊಂಡಿದ್ದರಿಂದ ಮೂಟೆಗಳ ತೂಕವು ಹೆಚ್ಚಾಯಿತು, ಕಡಿಮೆಯಾಗಲಿಲ್ಲ. ಕತ್ತೆಯು ಭಾರವಾದ ಮೂಟೆಗಳನ್ನು ಕಷ್ಟಪಟ್ಟು ಹೊತ್ತು ಮನೆಗೆ ಮರಳಿತು. ಕತ್ತೆಗೆ ಬಹಳ ನೋವಾಯಿತು. ಅಂದಿನಿಂದ ಕತ್ತೆಯು ಆ ಚೇಷ್ಟೆ ಬುದ್ಧಿಯನ್ನು ಬಿಟ್ಟಿತು. ಈ ಕಥೆಯ ನೀತಿ ಏನಪ್ಪಾ ಅಂದ್ರೆ, ಅತಿಯಾದ ಚತುರತೆ ಅಪಾಯಕಾರಿ. ಅದೇ ಹೇಳ್ತಾರಲ್ವಾ, ಅತಿ ಬುದ್ಧಿವಂತಿಕೆ ಬೇಡ ಅಂತ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನಿತರ ನೀತಿ ಕಥೆಗಳನ್ನು ಅಪ್ಲೋಡ್ ಮಾಡುವೆ. ಧನ್ಯವಾದಗಳು.